ದಿಂಡಿ ಅಂದರೆ ದುಂಡಾದ ಒಂದು ವಸ್ತು. ಅಂದರೆ ನಮ್ಮಲ್ಲಿ ವೀಣೆಗೆ ನಾವು ದಿಂಡಿ ಅಂತ ಕರಿತೀವಿ. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಏನು ಪುರಂದರದಾಸರು ಹೇಳಿದ್ದಾರೆ, ಆ ವೀಣೆಗೆ ನಾವು ದಿಂಡಿ ಅಂತ ಕರಿತೀವಿ. ಅದರಿಂದ ಹೊರಡುವ ನಾದಕ್ಕೆ ನಾದೋತ್ಸವ ಹಾಗೂ ಆ ನಾದಕ್ಕೆ ನಾಮೋತ್ಸವ ಅಂತ ಕರಿತೀವಿ. ಭಗವಂತನ ನಾಮಸ್ಮರಣೆ, ಸದಾ ಭಗವಂತನ ನಾಮಸ್ಮರಣೆಯಿಂದ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೋಸ್ಕರ ವರ್ಷಕ್ಕೊಮ್ಮೆ ನಾವು ನಮ್ಮ ಸಮಾಜದವರೆಲ್ಲರೂ ಸೇರಿ ನೋಡಿ, ಎಲ್ಲ ಹಬ್ಬ ಹರಿದಿನಗಳನ್ನು ನಾವು ಮನೆಯಲ್ಲಿ ನಾವು ಆಚರಣೆ ಮಾಡ್ತೀವಿ. ನಮ್ಮ ಸಂಪ್ರದಾಯದ ಪ್ರಕಾರ ಎಲ್ಲ ಹಬ್ಬ ಆಚರಣೆಗಳು ಮಾಡ್ತೀವಿ. ಆದರೆ ಸಾಮೂಹಿಕವಾಗಿ ಭಗವಂತನ ನಾಮೋತ್ಸವ ಮಾಡೋದು ಒಂದು ಕಡೆ ಸೇರಿ ಆ ಭಗವಂತನ ನಾಮೋತ್ಸವ ಮಾಡುವುದಕ್ಕೆ ನಾವು ದಿಂಡಿ ಉತ್ಸವ ಅಂತ ಕರಿತೀವಿ. ನಮ್ಮಲ್ಲಿ ಆರಾಧ್ಯ ದೈವ ಪಾಂಡುರಂಗ ಆದರೂ ನಮ್ಮ ದಿಂಡಿಯಲ್ಲಿ ಏನು ನಾವು ಸಂಪ್ರದಾಯ ಮಾಡ್ತೀವಿ, ನಾವು ವೀಣೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತೀವಿ. ವೀಣಾ ಪೂಜೆ, ವೀಣೆ ಯಾವಾಗ ಹೊರಡುತ್ತೆ, ದಿಂಡಿ ಉತ್ಸವ ಹೊರಡಿದಾಗೆ. ವೀಣೆ ಇಲ್ಲದಂಥ ಯಾವುದೇ ಕಾರ್ಯಕ್ರಮವೂ ನಾವು ಮಾಡೋಕ್ಕೆ ಸಾಧ್ಯವೇ ಇಲ್ಲದಂತಹ, ಹಾಗಾಗಿ ವೀಣಾ ಉತ್ಸವ, ನಾಮೋತ್ಸವ, ಅದಕ್ಕೆ ನಾವು ದಿಂಡಿ ಉತ್ಸವ ಅಂತ ನಾವು ಅದನ್ನು ಕರಿತೀವಿ. ನನ್ನ ಪ್ರಕಾರ 700 ವರ್ಷಗಳ ಹಿಂದೆ ಏನು ಸಂತ ಜ್ಞಾನೇಶ್ವರ ಮಹಾರಾಜರು ಅವತಾರ ಎತ್ತಿದ್ರು, ಮಹಾವಿಷ್ಣು ಸಹ ಅವತಾರ. ಅಂದರೆ ಭಗವಂತ ಏನು ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನಿಗೆ ನೆಪ ಮಾಡಿಕೊಂಡು ಏನು ಉಪದೇಶವನ್ನು ಮಾಡಿದ್ದ, ಅದು ಭಗವದ್ಗೀತೆ ಅಂತ ಆಯಿತು. 700 ಶ್ಲೋಕಗಳ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಗೀತೆಯನ್ನು ಶ್ಲೋಕಗಳ ಮೂಲಕ ಹೇಳ್ದ. ಆದರೆ ಅದು ಎಲ್ಲವೂ ದೇವ ಭಾಷೆಯಲ್ಲಿ ಇದ್ದಂಥದ್ರಿಂದ ಅದು ಕಾಲಕ್ರಮೇಣ ಯಾರಿಗೂ ಅರ್ಥವಾಗದಂತಾಗಿತ್ತು. ಹಾಗಾಗಿ ಮತ್ತೆ ಅದು ಯಾವಾಗ ಜ್ಞಾನದ ಲೋಪ ಆಗುತ್ತೆ, 17ನೇ ಶತಮಾನದಲ್ಲಿ ಮತ್ತೆ ಜ್ಞಾನೇಶ್ವರ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಪಾಂಡುರಂಗನ ಅವತಾರದಲ್ಲಿ ಮತ್ತೆ ಜ್ಞಾನೇಶ್ವರಾಗಿ ಹುಟ್ಟಿ ಬಂದು ಅದೇ ಗೀತೆಗೆ 9033 ಓವಿಗಳ, ಓವಿ ಅಂದರೆ 3 ಚರಣಕ್ಕೆ ಒಂದು ಓವಿ ಅಂತೀವಿ. ಹಾಗೆ 9033 ಓವಿಗಳ ರಚನೆಗಳ ಮೂಲಕ 56 ಭಾಷೆಗಳನ್ನು ಸೇರಿಸಿ, 56 ಅಂದರೆ 56 ಭಾಷೆಗಳನ್ನು ಸೇರಿಸಿಬಿಟ್ಟು ಎಲ್ಲರಿಗೂ ಅರ್ಥವಾಗುವಂತೆ ಮತ್ತೆ ಅದಕ್ಕೆ ಪ್ರಸ್ತಾವನೆ ಮಾಡಿದ್ರು. ಹಾಗಾಗಿ ಅದಕ್ಕೆ ಪ್ರಥಮವಾಗಿ ಜ್ಞಾನೇಶ್ವರ ಮಹಾರಾಜರ ವೇಳೆಯಲ್ಲಿ ಭಾವಾರ್ಥ ದೀಪಿಕಾ ಅಂತ ಅದಕ್ಕೆ ಹೆಸರಿತ್ತು. ಯಾವಾಗ ಜ್ಞಾನೇಶ್ವರ ಮಹಾರಾಜ ತನ್ನ 21ನೇ ವಯಸ್ಸಿನಲ್ಲೇ ಜೀವಂತ ಸಮಾಧಿಯನ್ನು ಮಾಡ್ಕೋಬೇಕಾದ್ರೆ, ಏನು ಆಳಂದಿ ಅಂತ ದೇವಾಸ ಆಳಂದಿ ಅಂತ ಇದೆ, ಅಲ್ಲಿ ಜೀವಂತ ಸಮಾಧಿ ಆಗುವಂಥ ಸಂದರ್ಭದಲ್ಲಿ ಸ್ವತಃ ಪಾಂಡುರಂಗ ಹಾಗೂ ಆತ ಗುರುಗಳ ಜ್ಞಾನೇಶ್ವರ ಮಹಾರಾಜರ ಗುರುಗಳು ಹಾಗೂ ಅಣ್ಣನವರಾದ ನಿವೃತ್ತಿನಾಥರ ಜೊತೆಗೆ ಹೋಗಿ ಆ ಸಮಾಧಿ ಸ್ಥಳದಲ್ಲಿ ಕೂರಬೇಕಾದ್ರೆ ಅದೇ ಗ್ರಂಥವನ್ನು, ಭಾವಾರ್ಥ ದೀಪಿಕಾ ಅನ್ನೋ ಗ್ರಂಥವನ್ನು ಜ್ಞಾನೇಶ್ವರಿ ಅಂತ ಅದಕ್ಕೆ ಮತ್ತೆ ಪುನರ್ನಾಮಕರಣ ಮಾಡಬೇಕಾಯ್ತು. ಹಾಗಾಗಿ ಆ ಪುಣ್ಯ ಗ್ರಂಥ ಏನಿದೆ ಅದನ್ನು ನಾವು ದಿಂಡಿ ಉತ್ಸವದಲ್ಲಿ ಪ್ರಥಮ ಕಾರ್ಯಕ್ರಮ ಪೋತಿ ಸ್ಥಾಪನೆ ಅಂತ ಮಾಡ್ತೀವಿ. ಆ ಪೋತಿ ಸ್ಥಾಪನೆಗೆ ಆ ಪವಿತ್ರ ಗ್ರಂಥವನ್ನು ಸಂತರು, ಶರಣರು, ಮಹಾತ್ಮರು ಇರುವಂಥ ಸ್ಥಳ ಅಂತ ನಾವು ಏನು ದೀಕ್ಷೆಯನ್ನು ತೊಗೊಂಡಿರ್ತಾರೆ ಅಂಥವರ ಮನೆಯಿಂದ, ದೇವರ ಕೋಣೆಯಿಂದ ಆ ಗ್ರಂಥವನ್ನು ತೆಗೆದುಕೊಂಡು ಬಂದು ಪಾಂಡುರಂಗನ ದೇವಸ್ಥಾನದಲ್ಲಿ ಅದನ್ನು ಸ್ಥಾಪನೆ ಮಾಡ್ತೀವಿ. ಸಂಪ್ರದಾಯದ ಮೂಲಕ ಅದನ್ನು ತಂದು ಸ್ಥಾಪನೆ ಮಾಡ್ತೀವಿ. ಇದಕ್ಕೆ ನಾವು ಪೋತಿ ಸ್ಥಾಪನೆ ಅಂತ ಕರಿತೀವಿ. ಇದು ನಮ್ಮ ದಿಂಡಿಯ ಪ್ರಥಮ ಕಾರ್ಯಕ್ರಮ. ಯಾವ ದಿಂಡಿಗಳಲ್ಲಿ ಭಾಗವಹಿಸಿದರೆ ಸಂತರು, ಶರಣರು, ಮಹಾತ್ಮರು ಇಲ್ಲಿ ತನಕ ಜಪ ಮಾಡಿ ಕೆಟ್ಟವರಿದ್ದಾರೆ, ತಪ ಮಾಡಿ ಕೆಟ್ಟವರಿದ್ದಾರೆ, ಧ್ಯಾನ ಮಾಡಿ ಕೆಟ್ಟವರಿದ್ದಾರೆ, ಯಾಗ ಯಜ್ಞ ಹೋಮ ಹವನ ಎಲ್ಲ ಮಾಡಿ ಚ್ಯುತಿ ಬಂದು ಕೆಟ್ಟವಿದ್ದಾರೆ, ನಾಮಸ್ಮರಣೆ ಮಾಡಿ ಕೆಟ್ಟವರು ಇವತ್ತವರೆಗೂ ಯಾರೂ ಇಲ್ಲ. ಹಾಗಾಗಿ ಇದನ್ನು ಏನು ನಮ್ಮ ಪಂಡರಿ ಸಂಪ್ರದಾಯಕ್ಕೆ ತಳಹದಿ ಹಾಕಿಕೊಟ್ಟಿದ್ದ ಜ್ಞಾನೇಶ್ವರ ಮಹಾರಾಜರ ಕಾಲದಿಂದಲೂ ಇಲ್ಲಿ ತನಕ ನಮ್ಮ ವಾರಕರಿ ಪಂಥದ ಮುಖಾಂತರ ಇವತ್ತು ಏನು ಆ ನಾಮೋತ್ಸವ ಭಜನೆಯನ್ನು ಮಾಡ್ಕೊಂಡಿದ್ದಾರೆ, ಇವತ್ತವರೆಗೂ ಯಾರೂ ಕೆಳಗೆ ಬಂದಿಲ್ಲ, ಬರೋಕ್ಕೆ ಸಾಧ್ಯವೂ ಇಲ್ಲ. ತಮ್ಮ ಜೀವನ ಕ್ರಮಣಿಕೆಯಲ್ಲೇ ತಾವೇ ನೋಡ್ಕೋಬೋದು. ಯಾರು ಭಾಗವಹಿಸಿದಾರೋ ಅವರವರ ಜೀವನ ಕ್ರಮಣಿಕೆಯ ಅನುಭವವನ್ನು ಪಡಿತಾರೆ. ಅನುಭವ ಯಾವತ್ತೂ ಹೇಳಿಕೊಳ್ಳಕ್ಕೆ ಬರದಂತಹ ವಸ್ತು.
ಯಾರಿಗೆ ನನಗೆ ಹೀಗೆ ಅನುಭವ ಆಗ್ತಾ ಇದೆ ಅಂತ ಹೇಳ್ತಾರೋ ಅದಕ್ಕೆ ಅವರಿಗೆ ಅನುಭವ ಆಗಿಲ್ಲ ಅಂತ. ಯಾಕಂದರೆ ಅನುಭವ ಹೇಳೋಕ್ಕೆ ಬರದಂಥ ಸ್ಥಿತಿಭಾವ ಅದು. ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಜೀವನ ಕ್ರಮಕ್ಕೆ ಯಾರು ಪಾಂಡುರಂಗನಿಗೆ ಶರಣಾಗತಿಯಾಗಿ ಈ ಸಂಪ್ರದಾಯಕ್ಕೆ ಒಳಪಟ್ಟಿದ್ದಾರೆ ಎಲ್ಲರೂ ಉನ್ನತ ಮಟ್ಟದಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ, ನೆಮ್ಮದಿಯ ಜೀವನ ಸಾಗಿಸ್ತಾರೆ. ಉನ್ನತ ಮಟ್ಟ ಅಂದರೆ ಸಂಪತ್ತು ಪಡೆಯೋದಂತ ಅಲ್ಲ, ನೆಮ್ಮದಿ ಪಡೆಯುವಂಥದ್ದು. ಯಾಕಂದರೆ ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಇವತ್ತು ಯಾವುದೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ನೋಡಿ, ಜಗತ್ತಿನಲ್ಲಿ ನೀವು ಯಾವುದೇ ದೇವಸ್ಥಾನಗಳಿಗೆ ಭೇಟಿ ಮಾಡಿ ಅರಿಶಿನ ಕುಂಕುಮ ವಿಭೂತಿಯನ್ನು ಇಟ್ಟಿರ್ತಾರೆ ಹೊರತು ಬುಕ್ಕವನ್ನು ಇಟ್ಟಿರೋದಿಲ್ಲ. ಒಂದು ಆ ಬುಕ್ಕದ ಸಾರಾಂಶದಲ್ಲಿ ಹೋದಾಗ ಇವತ್ತಿಗೂ ಪಾಂಡುರಂಗನ ತಿಲಕದಲ್ಲಿ ಆ ಕಪ್ಪನ್ನು ಹೆಸ್ತಾರೆ. ಅದು ಏನಂದರೆ ಆ ದಿನದಲ್ಲಿ ಪಾಂಡುರಂಗನಿಗೋಸ್ಕರ ಭಕ್ತರು ಸಾಲಿನಲ್ಲಿ ಬಂದು ಆತನ ದರ್ಶನ ಪಡೆದು ಏನು ಹೋಗಿರ್ತಾರೋ ಆ ದರ್ಶನ ಪಡೆದು ಹೋಗಿರುವಂಥ ಭಕ್ತರ ಪಾದದ ಧೂಳಿಯನ್ನು ಅದನ್ನು ಎಲ್ಲ ಸೇರಿಸಿಬಿಟ್ಟು ಅದನ್ನು ಜಾಳಿಸಿಬಿಟ್ಟು ಅದಕ್ಕೆ ಮತ್ತೆ ಕರ್ಪೂರ ಜೊತೆಗೆ ಅದನ್ನು ಸುಟ್ಟಿ ಅದರಲ್ಲಿ ಬಂದಂತಹ ಭಸ್ಮವನ್ನು ಪಾಂಡುರಂಗನ ತಿಲಕಕ್ಕೆ ಹಚ್ತಾರೆ. ಅಲ್ಲಿಗೆ ನೀವು ತಿಳ್ಕೊಳ್ಳಿ, ಆ ಪಾಂಡುರಂಗನ ಭಕ್ತವತ್ಸಲ ಆತ. ಭಕ್ತರಿಗೋಸ್ಕರವೇ ಆತನ ನಿಂತಿರೋದು ಹೊರತು ಯಾರಿಗೋಸ್ಕರನೂ ಅಲ್ಲ. ಭಕ್ತ ಪುಂಡಲೀಕನ ಆತನ ಭಕ್ತಿಯ ಒಲುಮೆಗೋಸ್ಕರ ಆತ ಪ್ರತ್ಯಕ್ಷ ಆಗಿದ್ದು. ಹಾಗಾಗಿ ಭಕ್ತರಂದರೆ ಆತನಿಗೆ ಅಷ್ಟೊಂದು ವಾತ್ಸಲ್ಯ. ಹಾಗಾಗಿ ಅವರ ಪಾದ ಧೂಳಿಯನ್ನು ತನ್ನ ತಿಲಕದ ಮೇಲೆ ಹಚ್ಚಿಕೊಳ್ಳುವಂಥ ಭಕ್ತ ಪ್ರೇಮಿ ಆತ. ಆ ಬುಕ್ಕ ಅಂದರೆ ಕಪ್ಪು ಅಂತ ಏನಿದೆ, ಆ ಕಪ್ಪು ಬಣ್ಣ ತ್ಯಾಗದ ಸಂಕೇತ. ಬಿಳಿಯ ಬಣ್ಣ ಏನು ಜ್ಞಾನದ ಸಂಕೇತವೋ ಹಾಗೆ ಕಪ್ಪು ಬಣ್ಣ ತ್ಯಾಗದ ಸಂಕೇತ. ಆ ತ್ಯಾಗದ ಸಂಕೇತದ ಮೂಲಕವಾಗಿ ಭಗವಂತನ ಏನು ಪಾಂಡುರಂಗನ ವಾರಕರಿ ಸಂಪ್ರದಾಯದ ಎಲ್ಲ ಭಕ್ತರು ಸಹ ನಾವು ಆತನಿಗೋಸ್ಕರ ಆತನ ಜೀವನಕ್ಕೆ ನಮ್ಮ ಜೀವನ ಸಾರ್ಥಕ ಮಾಡಿ ಈ ಎಲ್ಲವೂ ಆತನಿಗೋಸ್ಕರ ನಾವು ತ್ಯಾಗ ಮಾಡುತ್ತೀವಿ ಅನ್ನೋದಕ್ಕೋಸ್ಕರ ಅದನ್ನು ನಾವು ಬುಕ್ಕವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ. ವಾರಕರಿ ಅಂದರೆ ಏನು ಅಂದರೆ ಸಾಮಾನ್ಯ ಅರ್ಥದಲ್ಲಿ ವಾರಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಬಾರಿ ಅಂತ. ವಾರಿ ಅಂದರೆ ನಾವು ಏನು ಈ ಸಂಪ್ರದಾಯದ ಮುಖಾಂತರ ಪಂಢರಾಪುರಕ್ಕೆ ಹೋಗಿ ಬಂದು ಸಾಧನಾ ಕ್ರಮದ ಮಟ್ಟದಲ್ಲಿ ಮಾರ್ಗವಾಗಿ ಏನು ನಾವು ಮುಂದುವರಿತೀವಿ. ಕರಿ ಅಂದರೆ ಯಜಮಾನ ಅಂತ. ಕರಿ ಅಂದರೆ ಆನೆಗೂ ಅಂತಾರೆ, ಯಜಮಾನನು ಅಂತಾರೆ, ಅದರ ಅಧಿಕಾರಿ ಅಂತಲೂ ಅಂತಾರೆ. ಹಾಗಾಗಿ ಈ ಪಂಢರಿ ಸಂಪ್ರದಾಯದ ಅಧಿಕಾರಿಯಾಗಿ ನಾನು ದೀಕ್ಷಾ ಪ್ರಮಾಣನಾಗಿ ಆ ಗುರುಗಳಿರ್ತಾರೆ, ಗುರುಪೀಠದಿಂದ ನಾವು ಭಗವಂತನ ದೀಕ್ಷೆಯನ್ನು ತೊಗೊಳ್ತೀವಿ. ಆ ದೀಕ್ಷೆಯನ್ನು ತೆಗೆದುಕೊಂಡು ಬಾರಿ ಪಂಢರಪುರಕ್ಕೆ ಹೋಗಿ ನಮ್ಮ ಸಾಧನೆಯನ್ನು ಮಾಡಿ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಅಧಿಕಾರವನ್ನು ಪಡೆಯೋದಕ್ಕೆ ವಾರಕರಿ ಅಂತ ನಾವು ಹೇಳ್ತೀವಿ. ಇದು ತುಂಬ ಆಧ್ಯಾತ್ಮಿಕ ವಿಚಾರದಲ್ಲಿದೆ. ಸ್ವತಃ ಪುಂಡಲಿಕ ಮಹಾರಾಜನಿಗೆ ಆತನ ಭಕ್ತಿಗೆ ಒಲಿಯೋಕ್ಕೆ ಪಾಂಡುರಂಗ ಬಂದಂಥವನು ಒಬ್ಬನೇ. ಆತನ ಪ್ರೇಮಕ್ಕೋಸ್ಕರ, ಭಕ್ತನ ಪ್ರೇಮಕ್ಕೋಸ್ಕರ ಆತನು ನೀಡಿರುವಂಥ ಒಂದು ಇಟ್ಟಿಗೆಯ ಮೇಲೆ ನಿಲ್ಲುವುದಕ್ಕೆ ಮಾಡಿಕೊಟ್ಟಂಥ ಮಹಾಸಂತ ಪುಂಡಲಿಕ ಮಹಾರಾಜ. ಆತನ ಬರೋ ತನಕ ಈ ಇಟ್ಟಿಗೆ ಮೇಲೆ ನಿಂತುದಕ್ಕೆ ಆ ವಿಠ್ಠಲ ಪಾಂಡುರಂಗ ಸೊಂಟದ ಮೇಲೆ ಕೈ ಇಟ್ಕೊಂಡು ಆ ಇಟ್ಟಿಗೆ ಮೇಲೆ ನಿಂತಿದ್ದಕ್ಕೆ ವೀಟ್ ಅಂತ ಹೇಳಿದ್ರೆ ಮರಾಠಿಯಲ್ಲಿ ಇಟ್ಟಿಗೆ ಅಂತ. ವಿಠ್ಠಲ ಅಂದರೆ ಆ ಇಟ್ಟಂಗಿ ಮೇಲೆ ನಿಂತಿರುವುದಕ್ಕೆ ಆತನಿಗೆ ವಿಠ್ಠಲ ಅಂತ ನಾವು ಕರಿತೀವಿ. ಪಂಢರಿನಾಥ ಅಂತ ಹೇಳ್ತಾರೆ. ಮರಾಠಿಯಲ್ಲಿ ಪಂಢರ ಅಂದರೆ ಬಿಳಿ ಅಂತ. ನಾವು ಮರಾಠಿಯಲ್ಲಿ ಪಂಢರ ಅಂದರೆ ಬಿಳಿ ಅಂತ. ಬಿಳಿ ಅನ್ನೋದು ಜ್ಞಾನದ ಸಂಕೇತ. ಹಾಗಾಗಿ ಏನು ಪಂಢರಿನಾಥ ಇದ್ದಾನೆ, ಪರಿಪೂರ್ಣವಾದ ಜ್ಞಾನದ ಸಂಕೇತವಾಗಿರುವಂಥ ಪರಮಾತ್ಮ, ಪರಿಪೂರ್ಣ ಜ್ಞಾನ ನೀಡುವಂಥವನವನು, ಆತ್ಮಜ್ಞಾನವನ್ನು ಬೆಳಗಿಸುವಂಥವನು. ಹಾಗಾಗಿ ಆ ನಾಥ ಅಂದರೆ ಆತ ಅದಕ್ಕೆ ಒಡೆಯ ಅಂತ. ಹಾಗೆ ಜ್ಞಾನದ ಒಡೆಯ ಆತ. ಹಾಗಾಗಿ ಆ ಪಂಢರಿನಾಥನಿಗೆ ಬಂದಂಥ ಭಕ್ತರೆಲ್ಲವೂ ಜ್ಞಾನ ಮಾರ್ಗಕ್ಕೋಸ್ಕರ ಆತನಿಗೆ ಹಾತೊರೆದು ಬಂದು ಆತನಿಗೆ ಶರಣಾಗತಿ ಆಗ್ತಾರೆ. ಹಾಗಾಗಿ ಆತನಿಗೆ ಆ ಹೆಸರು ಬರೋಕ್ಕೆ ಕಾರಣ ಆಯಿತು. ಪಂಢರಿನಾಥ ವಿಠ್ಠಲ, ಪಂಢರಿನಾಥ, ವಿಠೋಬ ಅಂತ ಏನಿದೆ, ಆತ ಬೇರೆ ಯಾರು ಅಲ್ಲ,
ಮಹಾವಿಷ್ಣುನೇ ನಮ್ಮಲ್ಲಿ ಅಭಂಗದಲ್ಲಿದೆ. ಮಹಾವಿಷ್ಣುನೇ ಬಂದು ಪುಂಡಲಿಕನಿಗೆ ಒಲಿಯಕ್ಕೆ ಬಂದಿದ್ದು. ಆತ ಬಂದು ದರ್ಶನ ಕೊಟ್ಟ ಮೇಲೆ ಭಗವಂತ ಇಟ್ಟಿಗೆ ಮೇಲೆ ನಿಂತಿದ್ದಕ್ಕೆ ವಿಠ್ಠಲ ಅಂತ ಹೆಸರು ಬಂತೆ ಹೊರತು ಆತ ಪರಿಪೂರ್ಣ ಮಹಾವಿಷ್ಣುವೇ. ಹಾಗಾಗಿ ಏನು ನಾವು ವಿಷ್ಣುವಿನ ವೈಷ್ಣವ ಆರಾಧಕರಿದ್ದೀವಿ, ಆ ವಿಷ್ಣುವಿನೇ ಪರಿಪೂರ್ಣ. ವೈಕುಂಠೀಚ ಮೂರ್ತಿಯ ಆಲೆ ಭೀಮಾ ತೀರಿ ಲಾಡಕ ತೋ ಹರಿ ಯಶೋದೇಚ. ಕೃಷ್ಣ ಪರಮಾತ್ಮನ ಅವತಾರದ ನಂತರ ಬಂದಂಥ ಏನು ಪುಂಡಲೀಕ ಮಹಾರಾಜನ ವೈಭವಕ್ಕೆ ಸ್ವತಃ ಆತನೇ ಬಂದು ಪ್ರತ್ಯಕ್ಷ ಆಗಿದ್ದಕ್ಕೆ ಆತ ಬೇರೆ ಯಾರು ಎಲ್ಲ ಮಹಾವಿಷ್ಣುವೇ ಪಾಂಡುರಂಗನಾಗಿ ನಿಂತಿರುವನು. ಏಕಾದಶ ಅಂದರೆ ಅದರಲ್ಲಿ ಬರುವಂಥ ಪದದ ಅರ್ಥವೇ ಏಕ ಮತ್ತು ದಶ, 1 ಮತ್ತು 10. 1 ಮತ್ತು 10 ಸೇರಿದರೆ 11 ಆಗುತ್ತೆ. ನಮ್ಮ ಏನು ಚಂದ್ರಮಾನದ ಏನು ಕ್ಯಾಲೆಂಡರ್ ಅಂತ ಹೇಳ್ತೀವಿ ಅದ್ರ ಪ್ರಕಾರ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ ಏನು 12 ತಿಂಗಳಲ್ಲಿ ಪ್ರಥಮ ಹಂತವಾಗಿ 1 ತಿಂಗಳಿಗೆ 2 ಬರುತ್ತೆ. ಒಂದು ಉತ್ತರಾರ್ಧ, ಒಂದು ದಕ್ಷಿಣಾರ್ಧ. ಪ್ರಥಮದಲ್ಲಿ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ ಈ 10ಗಳಿಂದಾಗ ಬರುವಂಥದ್ದು. ನಂತರ ಬರುವಂಥದ್ದು 11ನೇದು ಏಕಾದಶ. ಇದರ ಸಾಮಾನ್ಯ ಅರ್ಥದಲ್ಲಿ ನಾವು ಹೇಳಬೇಕು ಅಂದರೆ, ಸಾಮಾನ್ಯ ಅರ್ಥದಲ್ಲಿ 11ನೇ ದಿವಸಕ್ಕೆ ಯಾಕೆ ಉಪವಾಸ ಮಾಡಬೇಕು, ಯಾಕೆ ವ್ರತ ಮಾಡಬೇಕು, ಯಾಕೆ ಬೇರೆ ದಿನ ಮಾಡಿದ್ರೆ ಆಗೋದಿಲ್ವೇ? ಇಲ್ಲ. ಯಾಕೆ ಅಂದರೆ ವೈಜ್ಞಾನಿಕವಾಗಿ ನೋಡಿ, ಒಂದು ಸಂಪ್ರದಾಯ ಇರಬೇಕಂದ್ರೆ ಅದಕ್ಕೆ ವೈಜ್ಞಾನಿಕ ಮತ್ತು ಸಾಂಪ್ರದಾಯಿಕ ಎರಡೂ ಅದು ಹೊಂದಾಣಿಕೆ ಇರಬೇಕು. ಹಾಗಾಗಿ ಪಾಡ್ಯದಿಂದ ದಶಮಿಯವರೆಗೆ ನಾವು ಪಂಚೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಅಂತ 2 ನಮ್ಮಲ್ಲಿ ಇದೆ. ಹೊರಗಿನದು ಮತ್ತು ಒಳಗಿನ ಒಂದು ಅಂಗಾಂಗಗಳಲ್ಲಿ ಪಂಚೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಇದೆ. ವೈಜ್ಞಾನಿಕದ ಪ್ರಕಾರ ಸೂರ್ಯಮಂಡಲ ಗ್ರಹ ಮಂಡಲಗಳಿಂದ ಒಂದೊಂದು ದಿನ ಒಂದೊಂದು ಬೆಳಕು ಭೂಮಿ ಮೇಲೆಗೆ ಬೀಳ್ತಾ ಇರುತ್ತೆ. ಆ ಭೂಮಿಯ ಮೇಲೆ ಬಿದ್ದಂಥ ಬೆಳಕಿನಿಂದ ಒಂದೊಂದು ಜೀವಿಗೂ ಒಂದೊಂದು ಸ್ಫುರಣೆ, ಕಾಮಸ್ಫುರಣೆ ಒಂದೊಂದು ರೀತಿ ಆಗ್ತಾ ಇರುತ್ತೆ. ಹಾಗಾಗಿ 5+5 10 ದಶಗಳು ಒಟ್ಟಿಗೆ ಏಕತ್ರವಾಗುವಂಥ ದಿನ ಏಕಾದಶ ದಿನ. ಹಾಗಾಗಿ ಏಕಾದಶಿ ದಿನ ಯಾಕೆ ಉಪವಾಸ ಮಾಡಬೇಕು? ನಮ್ಮಲ್ಲಿ ಇವತ್ತಿಗೂ ಉಪವಾಸ ಅಂದರೆ ಏನು ತಿನ್ನದೇ ಇರದೇ ಇರೋದು ಉಪವಾಸ ಅಂತ ನಮಗೆ ಒಂದು ಭ್ರಮೆ ಇದೆ. ಅದರ ಅರ್ಥ ಉಪ ಅಂದರೆ ಇನ್ನೊಂದು, ವಾಸ ಅಂದರೆ ಇರೋದು ಅಂತ ಇನ್ನೊಂದು ರೀತಿ ಇರೋದು. ಈಗ ಉಪಾಧ್ಯಾಯ, ಉಪಜಿಲ್ಲಾಧಿಕಾರಿ, ಹೀಗೆ ಉಪ ಅಂದರೆ ಅವರಿಗೆ ಆಲ್ಟರ್ನೇಟ್ ಅಂತ, ಇನ್ನು ನಮಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ಗೊತ್ತದೆ ಆಲ್ಟರ್ನೇಟ್ ಅಂತ. ಹಾಗೆ ಉಪವಾಸ ಅಂದರೆ ಏನು ನಾವು 10 ದಿನ ನಮ್ಮ ಜೀವನ ಕ್ರಮಣಿಕೆಯಲ್ಲಿ ವಾಸ ಮಾಡ್ಕೊಂಡು ಬಂದು ಏನು ನಾವು ಭೋಜನವನ್ನು ತಗೊಂಡುಕೊಂಡಿರ್ತೀವಿ, ಆ ದಿನ ಅದು ಎಲ್ಲವೂ ವರ್ಜಿತ ಮಾಡಬೇಕು. ಆದರೆ ಏನು ನಾವು ತೆಗೆದುಕೊಂಡ ಆಹಾರ ಕ್ರಮಗಳು ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಇರ್ತಲ್ಲ, ಅದು ವಿಶಿಷ್ಟವಾಗಿ ಜೀರ್ಣ ಆಗದೇ ಇರುವಂಥ ಘನ ವಸ್ತು ನಮ್ಮ ದೇಹದಲ್ಲಿ ಹಾಗೇ ಉಳಿದಿರುತ್ತೆ. ಹಾಗಾಗಿ 11ನೇ ದಿನ ಏನಾಗಿದೆ, ಎಲ್ಲವೂ ಏಕತ್ರವಾಗಿ ಬರೋದ್ರಿಂದ ಅವತ್ತು ನಾವು ಆಹಾರವನ್ನು ಬೇರೆ ರೀತಿಯಾಗಿ ಹಣ್ಣು ಹಂಪಲು ಅವತ್ತು ಏನು ಸೇವನೆ ಮಾಡೋದಿಲ್ವೋ ಅದನ್ನು ಸೇವನೆ ಮಾಡಿ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ, ಆಹಾರದ ವೇಳೆಯಲ್ಲಿ ಬರುವಂಥ ಏನು ನಮ್ಮಲ್ಲಿ ಆ್ಯಸಿಡ್ ಅಂತ ಹೇಳ್ತೀವಿ, ರಾಸಾಯನಿಕ ಕ್ರಿಯೆ ಅಂತ ನಡೀತಾ, ಆ ರಾಸಾಯನಿಕ ಕ್ರಿಯೆಯಿಂದ ನಮ್ಮಲ್ಲಿ ಉಳಿದಿರುವಂಥ ಘನ ವಸ್ತುಗಳಲ್ಲಿ ಏನಿರುತ್ತೋ ಅದೆಲ್ಲವೂ ಜೀರ್ಣಕ್ರಿಯೆಯಾಗಿ ದೇಹ ಮತ್ತೆ ಶುದ್ಧವಾಗುತ್ತೆ, ದೇಹ ಪರಿಪೂರ್ಣ ಆರೋಗ್ಯಕರವಾಗುತ್ತೆ. ಹಾಗಾಗಿ ಏಕಾದಶಕ್ಕೆ ಅಷ್ಟೊಂದು ಮಹತ್ವ ಇದೆ. ಏಕಾದಶಿ ದಿನವೇ ಉಪವಾಸ ಮತ್ತು ಭಗವಂತನ ಆರಾಧನೆ ಮಾಡಬೇಕು. ಅವತ್ತೇ ಯಾಕೆ ಭಜನೆ ಮಾಡಬೇಕು, ಅವತ್ತೇ ಯಾಕೆ ಜಾಗರಣೆ ಮಾಡಬೇಕು? ಯಾಕೆ ಅಂದರೆ ಏನು ನಾನು ಹೇಳಿದ್ನಲ್ಲ, ಹಾಗೆ ಒಂದೊಂದು ಗ್ರಹಗಳಿಂದ ಒಂದೊಂದು ನಮಗೆ ಕಾಮಸ್ಫುರಣೆ ಆಗುತ್ತೆ. ಏಕತ್ರವಾಗಿ 11ನೇ ದಿನ ನಮ್ಮಲ್ಲಿ ಕಾಮಸ್ಫುರಣೆ ಅಧಿಕ ಆಗುತ್ತೆ.
ಆ ಅಧಿಕ ಆದಾಗ ನಾವು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಸಮ್ಮಿಲನ ಆಗಲಿ ಏನಾದರೂ ಆಗಿ ಹುಟ್ಟುವಂಥ ಮಕ್ಕಳೇನಿದೆ ಅದು ರಾಕ್ಷಸತ್ವ ಬರುತ್ತೆ. ಹಾಗಾಗಿ ಆ ದಿನ ಎಲ್ಲ ವರ್ಜಿತ ಮಾಡಿ, ಅವತ್ತು ಜಾಗರಣೆ ಮಾಡಿ. ನಮ್ಮಲ್ಲಿ ಸುಮ್ಮನೆ ಜಾಗರಣೆ ಮಾಡಿ ಹಾಗೆ ಮಾಡಿದರೆ ಮನಸ್ಸು ಅಷ್ಟು ಬೇಗ ಒಲಿಯೋದಿಲ್ಲ. ಹಾಗಾಗಿ ಭಗವಂತನ ನಾಮಸ್ಮರಣೆಯ ಮೂಲಕ ಅದನ್ನು ನಾವು ಮಾಡೋದ್ರಿಂದ ಒಂದು ಭಗವಂತನ ನಾಮಸ್ಮರಣೆಯೂ ಆಗುತ್ತೆ, ಹಾಗೂ ನಾವು ರಾತ್ರಿ ಆತನನ್ನು ಮಹಿಮೆಯಿಂದ ಅದು ಪಾರು ಮಾಡುತ್ತೀವಿ. ಹಾಗಾಗಿ ಏಕಾದಶಿ ಮಹಾತ್ಮೆ ಒಂದು ಸಾಮಾನ್ಯ ಅರ್ಥ, ಒಂದು ಆಧ್ಯಾತ್ಮಿಕ ಅರ್ಥ, ಒಂದು ರಹಸ್ಯಾತ್ಮಕವಾದ ಅರ್ಥ ಇದಕ್ಕೆ ಇದೆ. ನಾನು ಹರಿಭಕ್ತ ಪಾರಾಯಣ ಬದ್ರಿನಾಥ್ ನಾರಾಯಣರಾವ್ ಉತ್ತರ್ಕರ್ ಅಂತ. ನನ್ನ ವಾಸ ಭದ್ರಾವತಿ. ಏನು ಈ ಪರಂಪರೆಯಲ್ಲಿ ಸ್ವಾಮಿ ನಾಮದೇವಾನಂದ ಭಾರತಿ ಗುರುಗಳಿಲ್ಲ, ಅವರ ಅಣ್ಣನ ಮಗ ನಾನು. ಹಾಗಾಗಿ ಈ ಸಂಪ್ರದಾಯಕ್ಕೆ ನಾನು ನನ್ನ ಮನೆಯಲ್ಲಿ ನಾನು 9ನೇ ವಾರ್ಕರಿ, ಹಾಗೂ ನನ್ನ ವಿದ್ಯಾಭ್ಯಾಸ BCom LLB ಆಗಿದೆ. ನನಗೆ 2 ಜನ ಪುತ್ರರಿದ್ದಾರೆ. ಒಬ್ಬ ಸೋಪಾನ್ ಬಿ ಉತ್ತರ್ಕರ್ ಅಂತ, ಸೌರಭ್ ಬಿ ಉತ್ತರ್ಕರ್ ಅಂತ. ಹಾಗಾಗಿ ನಾನು ಸಣ್ಣತನದಿಂದನೂ ನನ್ನ ಮನೆಯಲ್ಲಿ ಇದೇ ವಾರ್ಕರಿ ಸಂಪ್ರದಾಯದಲ್ಲಿದೆ. ನಾನು ವಾರಿಯಾಗಿ ಈಗ ಇದು 25ನೇ ವರ್ಷದ ವಾರಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.